ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ ಆಯಿತಾ, ನೆನ್ನೆನೋ ಮೊನ್ನೆ ಅಪ್ಲೋಡ್ ಮಾಡಿದ್ದೆ, ಅದನ್ನು ಚೆಕ್ ಮಾಡಿ. ಸೊ ಇವತ್ತಿನ ನಾನು ಬ್ರಿಟಿಷ್ ಜನದ್ದು ರಿಯಾಲಿಟಿ ಏನಿಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾನು ಅದು ನಿಜ ಏನೇನಿದೆ ಅದನ್ನು ಹಂಗೆ ಹೇಳ್ತೀನಿ ಆಯಿತಾ. ಸೊ ವೀಡಿಯೋನ ಎಂತ ತನಕ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಕೂಡ ಇದೆ ಬ್ರಿಟಿಷ್ ಜನದ ಫ್ಯಾಕ್ಟ್ ಏನಂತ. ಸೊ ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿದ್ದೆ ಆಯಿತಾ, ಎಲ್ಲ ಸ್ಟೂಡೆಂಟ್ಸ್ಗೆ ಇಲ್ಲಿ ಯು ಕೆಗೆ ಬರಬೇಕೋ ಬೇಡವೋ, ಆಮೇಲೆ ಏನೇನು ತಿಳ್ಕೊಂಡಿರ್ಬೇಕು ನೀವು, ಯಾರು ಸ್ಟೂಡೆಂಟ್ಸ್ ಇಲ್ಲಿ ಬಂದರೆ ಒಳ್ಳೆಯದು ಅಂತ ಎಲ್ಲ ಹೇಳ್ಬಿಟ್ಟು ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ಆಮೇಲೆ ಇವತ್ತಿನ ವೀಡಿಯೋದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಯಿತಾ. ಸೊ ನಾನು ಎಂತೆಂಥ ಜನ ಮೀಟ್ ಮಾಡಿದ್ದೆ ಇಲ್ಲಿ ಯು ಕೆದಲ್ಲಿ, ಹೆಂಗೆ ಇರ್ತಾರೆ ಜನ, ಬ್ರಿಟಿಷ್ ಜನ, ಆಮೇಲೆ ಬ್ರಿಟಿಷ್ ಜನ ಬಿಟ್ಟು ಬೇರೆ ಕಂಟ್ರಿ ಜನನು ಹೆಂಗಿರ್ತಾರೆ ಅಂತ ಹೇಳ್ತೀನಿ ಆಯಿತಾ. ತುಂಬ ಕಾಮಿಡಿ ಅನಿಸುತ್ತೆ. ಆಮೇಲೆ ಹಿಂಗೂ ಇರ್ತಾರ ಅಂತ ನನಗೆ ತುಂಬ ಶಾಕ್ ಆಗಿದ್ದು. ಸೊ ನನಗಿಲ್ಲಿ ಬ್ರಿಟಿಷ್ ಜನ ಸ್ವಲ್ಪ ಜನ ಫ್ರೆಂಡ್ಸ್ ಆಯ್ತಾ. ನಾನು ಅಲ್ಲಿ ಒಂದು ಕೆಫೆದಲ್ಲಿ ಕೆಲಸ ಮಾಡ್ತಿದ್ದೆ ಗೈಸ್, ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ನಾನು. ಅಲ್ಲಿ ಸ್ವಲ್ಪ ಜನ ಎಲ್ಲ ಬ್ರಿಟಿಷ್ ಜನ ಫ್ರೆಂಡ್ ಆಗಿದ್ರು. ಆಮೇಲೆ ನಾನು ಅವ್ರೊಟ್ಟಿಗೆ ಚೆನ್ನಾಗಿ ಮಾಡ್ತಿದ್ದೆ. ನಾವೀಗ ಇಂಡಿಯನ್ಸ್ ನಾವು ತುಂಬ ಕೈಂಡ್ ಜನ ಅಲ್ವಾ, ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ತೀವಿ, ಒಳ್ಳೆ ಮಾಡ್ತೀವಿ ನಾವು ಆಯಿತಾ. ಆಮೇಲೆ ನಾನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ ಜನ ಎಲ್ಲ ಬರ್ತಿದ್ರಲ್ಲ ಬ್ರಿಟಿಷ್ ಜನ. ಟಿಮ್ ಹಾರ್ಟನ್ಸ್ ಅಂತ ಒಂದಿದೆ ಕೆಫೆ ಆಯಿತಾ, ಅದು ಕೆನಡಾದು ಕೆಫೆ. ಅದು ಬರೀ ಬ್ರಿಟಿಷ್ ಜನ ಬರೀ ಅಲ್ಲೇ ತಿಂತಾರೆ, ಊಟ ತಿಂಡಿ ಚೆನ್ನಾಗೇ ಇರಲ್ಲ, ಒಂದು ನಿಮಿಷ ಒಂಚೂರು ಚೆನ್ನಾಗಿರಲ್ಲ, 5 ನಿಮಿಷ ಅದು ಮಾಡೋ ಸರ್ವಿಸ್ ಅದಕ್ಕಾಗಿ ತಿಂತಾರೆ ಆಯಿತಾ. ಅಲ್ಲಿ ಬರಲಿಕ್ಕೆ ಅದು ಏನೇನೋ ಆ್ಯಶ್ ಬ್ರೌನ್ ಅಂತ ಏನೇನೋ ಮಳ್ಮಳ್ತರ ತಿಂತಾರೆ ಆಯಿತಾ. ಸೊ ಬರ್ತಾರಲ್ಲ, ಎಷ್ಟು ಕಂಜೂಸ್ ಜನ ಅಂದರೆ ಗಾಯ್ಸ್ ಬ್ರಿಟಿಷ್ ಅವರು, ನನಗೆ ನಿಜ ಶಾಕ್ ಆಗೋದು ಆಯಿತಾ. ಇದು ನೋಡ್ಲಿಕ್ಕೆ ಮಾತ್ರ ದೊಡ್ಡ ಕಂಟ್ರಿ, ನೀವು ಒಳ್ಳೆ ಡ್ರೆಸ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾರೆ, ಭಾಳ ತುಂಬ ಹೈಫೈ ಕಾಣ್ತಾರೆ ಅಂತ. ಅಷ್ಟು ಬಿಟ್ಟರೆ ₹1 ಬಿಚ್ಚೋದಿಲ್ಲ ಅವರು, ಗೊತ್ತಾ ನಿಮಗೆ. ನಮ್ಮನ್ನೆಲ್ಲ ಲೂಟ್ ಮಾಡಾಯ್ತು ಅವರು, ಬಟ್ ಇಲ್ಲಿ ₹1 ಬಿಚ್ಚೋದಿಲ್ಲ. ಕಂಜೂಸ್ ಅಂದರೆ ಕಂಜೂಸ್ ಜನ ಅವರು. ಏನು ಬಂದರು ಸ್ವಲ್ಪ ಜನ ಆಯಿತಾ, ಸ್ವಲ್ಪ ಜನ ನಾನು ಡೈಲಿ ನೋಡ್ತಿರ್ತೀನಲ್ಲ, ಆರ್ಡರ್ ತೊಗೊಳ್ತಾ ಇರ್ತೀನಲ್ಲ, ಅವಾಗ ಕೇಳ್ತಾರೆ ಎಷ್ಟು ಬರ್ಗರ್ಗೆ ಎಷ್ಟು, ಒಂದು ಕಾಫಿಗೆ ಎಷ್ಟು ಅಂತೆಲ್ಲ ಕೇಳ್ತಾರೆ. ಕೇಳ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ, ಓಕೆ ಬೇಡ ನಮಗೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಗೈಸ್. ಒಂದು ಕಾಫಿ ಒಂದು ಬರ್ಗರ್ಗೆ ಆಯಿತಾ, ಅವ್ರ ದುಡ್ಡಲ್ಲೇ ಅವ್ರಿಗೆ ಒಂದು 5-6 ಪೌಂಡ್ಸ್ ಅಂದರೆ $1,000 ಒಳಗೆ ಆಗುತ್ತೆ ಆಯಿತಾ. ಒಂದು 600-700 ನಮ್ಮ ಇಂಡಿಯನ್ ರುಪೀಸಲ್ಲಿ ಹೇಳ್ಬೋದು. ಅದೇ ಅವ್ರಿಗೆ ಸ್ಟಾರ್ಟ್ ಇಲ್ಲಿ. 1 ಪೌಂಡ್ ಅಂದರೆ ₹100 ಲೆಕ್ಕ ಅಲ್ವಾ, ಅದೇ ಸ್ಟಾರ್ಟ್. ಅದನ್ನು ಊಟನೂ ಕ್ಯಾನ್ಸಲ್ ಮಾಡಿ ಹೋಗ್ತಾರೆ ಗೈಸ್. ಅಷ್ಟು ಕಂಜೂಸ್ ಜನ ಇದ್ದಾರೆ ಇಲ್ಲಿ. ನಾವು ಹೊರಗಡೆ ಹೋದರೆ ನಾವು ಇಂಡಿಯನ್ಸ್ ಎಷ್ಟು ಖರ್ಚು ಮಾಡ್ತೀವಿ ನಾವು, ಬೇರೆಯವ್ರದ್ದೆಲ್ಲ ಪಿಲ್ ನಾವೇ ಕಟ್ತೀವಿ, ಬಿಡು ನಾನೇ ಕಟ್ತೀನಿ ಬಿಡು ಅಂತ ಹೇಳ್ತೀವಿ. ಬಟ್ ಅವರು ಎಷ್ಟು ಕಂಜೂಸ್ ಅಂದರೆ ಯಪ್ಪ ದೇವ್ರೆ, ನನಗಂತೂ ತುಂಬ ಶಾಕಿಂಗ್ ಆಗಿದೆ. ಅದು ತುಂಬ ಕಂಜೂಸ್ ಜನ ಬ್ರಿಟಿಷ್ ಅವರು, ₹1 ಬಿಚ್ಚಲ್ಲ. ಮತ್ತೊಂದು ಏನಂದರೆ, ಯಾರೂ ಓದಿಲ್ಲ ಗೈಸ್, ಯಾರು ಎಜುಕೇಟೆಡ್ ಇಲ್ಲ, ಎಲ್ಲ ಅನ್ಎಜುಕೇಟೆಡ್ ಜನ ಇಲ್ಲಿ. ಎಲ್ಲ ಜೆನ್ಸಿ ಇರ್ತಾರಲ್ಲ, ಆ ಜೆನ್ಸಿ ಎಲ್ಲ 20, 18, 19 ಇಯರ್ಸ್ ಅಂತ ಎಲ್ಲ ಇರ್ತಾರಲ್ಲ ಜನ, ಹುಡುಗಿಯರೆಲ್ಲರೂ, ಹುಡುಗಿ ಆಗಲಿ ಯಾರೂ ಓದಲ್ಲ. ನಿಜ ರಿಯಾಲಿಟಿ ಆಫ್ ಬ್ರಿಟಿಷ್ ಅಂದರೆ ಯು ಕೆ ಅಂದರೆ ಯಾರೂ ಎಜುಕೇಟೆಡ್ ಇಲ್ಲ ಇಲ್ಲಿ. ಎಲ್ಲೋ ಒಂದು ಸ್ವಲ್ಪ ಜನ ಬಿಟ್ಟರೆ ಎಜುಕೇಟೆಡ್, ಅದು ಮತ್ತು ಅವರು IT ಇಲ್ಲ ಆಯಿತಾ. ಅವರು ಸುಮ್ಮನೆ ಬೇಸಿಕ್ ಎಂಥದ್ದು ಒಂದು ಕಲ್ತ್ಕೊಂಡು ಇರ್ತಾರೆ, ಅಷ್ಟು ಬಿಟ್ಟರೆ ನಾ ಹೇಳ್ತೆ ಅಂದರೆ ಅನ್ಎಜುಕೇಟೆಡ್ ಜನ ಇಲ್ಲಿ. ಅವರು ಓದೋದೇ ಇಲ್ಲ ಗೈಸ್. ಸ್ಟಡಿ ಒಂದು ಎಷ್ಟು ಮಾಡ್ತಾರೆ ಗೊತ್ತಾ, ಒಂದು ಸ್ಕೂಲ್ ತನಕ ಮಾಡಿಬಿಡ್ತಾರೆ, ಆಮೇಲೆ ನೋ ಐ ಡೋಂಟ್ ವಾಂಟ್ ಟು ಸ್ಟಡಿ ಅಂತಾರೆ. ಸುಮ್ಮನೆ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಏನೋ ಒಂದು ಕೆಲಸ ಮಾಡ್ಕೊಳ್ತಾರೆ, ಅಷ್ಟು ಬಿಟ್ಟರೆ ಅವರಿಗೆ ನಮ್ಮ ಇಂಡಿಯನ್ ಜನ ಥರ ಕಷ್ಟಪಟ್ಟು ಓದಾದ್ಮೇಲೂ ಮಾಸ್ಟರ್ಸು ಮಾಡ್ತೀವಿ ನಾವು, ಆಮೇಲೆ ಒಳ್ಳೆ ಕಂಪ್ನಿಲಿ ಕೆಲಸ ತೊಗೋಬೇಕು ನಾವು, ನಮ್ಮ ಗೋಲ್ ಇದು, ನಾವು ಇಷ್ಟು ಚಂದ ಸಂಬಳ ತೊಗೋಬೇಕು, ಅಷ್ಟು ಚಂದ ದುಡಿಬೇಕು ನಾವು, ಅಷ್ಟು ದೊಡ್ಡ ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು ನಾವು, ಇಷ್ಟೆಲ್ಲ ನಮ್ಮ ಡ್ರೀಮ್ಸ್. ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಲ್ಲ, ಅವ್ರಿಗೆ ಕಷ್ಟನೇ ಬೇಡ ಗೈಸ್. ದುಡ್ಡು ಒಂದು ಸಿಕ್ತರೆ ಸಾಕು, ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಆಯಿತಾ. ಈ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಆಯಿತಾ. ಒಂದು ಹುಡುಗಿ ಇದ್ದಿದ್ಲು, ನಾವು ಒಂದೇ ಫ್ಲ್ಯಾಟಲ್ಲಿ ಇದ್ದಿದ್ವಿ. ಒಂದು ಸತಿ ಅವ್ರ ಜೊತೆ ನಾನು ಕುಡಿಯೋಕೆ ಕೂತ್ಕೊಂಡಿದ್ದೆ, ಎಲ್ಲರೂ ಪಾರ್ಟಿ ಮಾಡ್ತಾ ಕೂತಿದ್ರು. ಅವಾಗ ಅದಂತು, ನಾನು ದುಡ್ಡಿಗೋಸ್ಕರ ಏನು ಮಾಡ್ಲಿಕ್ಕೂ ರೆಡಿ ಇದ್ದೀನಿ ಅಂತ. ಯಪ್ಪ ಅನ್ಸ್ತು ನನಗೆ ಆಯಿತಾ. ಮತ್ತು ಎಷ್ಟು ಲೇಝಿ ಅಂದರೆ ತುಂಬ ಲೇಝಿ, ನಮ್ಮ ಥರ ಆ್ಯಕ್ಟಿವ್ ಇಲ್ಲ. ಮತ್ತು ಅವ್ರದ್ದು ಎಂತ ಅಂದರೆ ಗೈಸ್, ನಮ್ಮ ಥರ ಸ್ಟ್ರಾಂಗೂ ಇಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇಲ್ಲ, ಆಮೇಲೆ ಮೆಂಟಲಿ ಸ್ಟ್ರಾಂಗ್ ಇಲ್ಲ. ಬರೀ ಅವ್ರದ್ದು ಲೇಝಿ ತುಂಬ. ಆಮೇಲೆ ಕೆಲಸನೂ ಮಾಡೋದಿಲ್ಲ, ಹಾರ್ಡ್ ವರ್ಕ್ ಇಲ್ಲ ಅವ್ರಿಗೆ. ಹಾರ್ಡ್ ವರ್ಕ್ ಬೇಡ, ಸುಮ್ಮನೆ ಹೋಗೋದು, ಕಾಲೇಜ್ಗೆ ಹೋಗೋದು ಬರೋದು, ಆಮೇಲೆ ಬರೀ ಪಾರ್ಟಿ ಗೈಸ್. 24 ಗಂಟೆ ಪಾರ್ಟಿ. ಬರೋದು, ಒಂದು ಸ್ವಲ್ಪ ಹೊತ್ತು ರೂಮಲ್ಲಿ ಕೂತ್ಕೊಳ್ತಾರೆ, ಏನಾದರೂ ಬುಕ್ಸ್ ಓದ್ತಾರೆ, ಟಿವಿ ನೋಡ್ತಾರೆ, ಟೈಮ್ ಪಾಸ್ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಮಲಗ್ತಾರೆ. ಆಮೇಲೆ ಮತ್ತೆ ಸ್ಯಾಟರ್ಡೆ ಸಂಡೇ ಆದರೆ ಮುಗೀತು, ಪಾರ್ಟಿ ಅಂದರೆ ಪಾರ್ಟಿ. ಮತ್ತು ವಾರದಲ್ಲಿ ಒಂದು 3-4 ಸತಿ ಆದರೂ ಬರೀ ಅವ್ರ ಬಾಯ್ ಫ್ರೆಂಡ್ನ ನೋಡ್ಲಿಕ್ಕೆ ಹೋಗ್ತಾರೆ. ಇಷ್ಟೇ ಅವ್ರದ್ದು. ಓದೋದಿಲ್ಲ ಏನು, ಓದೋದು ಅಂತೂ ಸ್ವಲ್ಪ ಜನ ಅಷ್ಟೇ ಓದೋದು, ಜಾಸ್ತಿ ಜನ ಓದೋದೇ ಇಲ್ಲ. ಆಮೇಲೆ ನನಗೊಂದು ಫ್ರೆಂಡ್ ಇದ್ಲು ಗೈಸ್, ಆ ಹುಡುಗಿ 18 ಇಯರ್ಸ್ ಅಂತೆ, ಆಲ್ರೆಡಿ ಪ್ರೆಗ್ನೆಂಟ್ ಆಗಿ ಮಗು ಇತ್ತಂದು ನನಗೆ ಫೋಟೋ ಕಳಿಸಿದ್ಲು ಮೊನ್ನೆ.
ಮಗು ಫೋಟೋ ನೋಡು ಅಂತ. ಅವಳು ಎಂಥ ಕೆಲಸ ಅಂದರೆ ಟಿಮ್ ಹೋಟಲ್ಸಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಪಾರ್ಟ್ ಟೈಮ್, ನಾನು ಸ್ಟೂಡೆಂಟ್ ಅಲ್ವಾ. ಅಲ್ಲಿ 20 hours ಅಷ್ಟೇ ನಾನು ಮಾಡಲಿಕ್ಕಿದ್ದದು. ಅಲ್ಲಿ ಅಂತಂದರೆ ತುಂಬ ಫಿಸಿಕಲ್ ಕೆಲಸ ಅದು, ಆಯಿತಾ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗಬೇಕು, ಅದು 100 ಜನ ಬರ್ತಾರೆ, ಅಲ್ಲಿ ಕೊಡಬೇಕು, ಇದು ಕೊಡಬೇಕು, ಆರ್ಡರ್ ತಗೋಬೇಕು, ಆಮೇಲೆ ಆರ್ಡರ್ ಪ್ಲೇಸ್ ಮಾಡಬೇಕು, ಅಲ್ಲಿ ಕಾಫಿ ಮಾಡಬೇಕು, ಅಲ್ಲಿ ಬ್ರೆಡ್ ಮಾಡಬೇಕು, ಇದು ಬರ್ಗರ್ ಮಾಡಬೇಕು, ತುಂಬ ಓಡಾಡ್ತಾನೆ ಇರಬೇಕಾಯ್ತಾ. ಫುಲ್ ಗಜಿಬಿಜಿ ಗಜಿಬಿಜಿ. 1 ನಿಮಿಷ ಹಿಂಗೆ ನೀರು ಕುಡಿಲಿಕ್ಕೂ ಟೈಮ್ ಇರಲ್ಲ ಗೈಸ್, ಆ ಥರ ಕೆಲಸ. ಬಟ್ ಆ ಹುಡುಗಿ 18 yearsಗೆ ಪ್ರೆಗ್ನೆಂಟ್ ಆಗಿದ್ದಾಳೆ. 18 yearsಗೆ ಪ್ರೆಗ್ನೆಂಟ್ ಆಗಿ ಹೊಟ್ಟೆ ಇಷ್ಟು ತಗೊಂಡು ಅಲ್ಲಿ ಬಂದುಬಿಟ್ಟು ನಂಗೆ ಆಗ್ತಿಲ್ಲ ಅಂದರೆ ಆಯಿತು ಮರಿತೀನಿ, ಕೂತ್ಕೋ, ನಾನಾದರೂ ನೀನು ಹೆಲ್ಪ್ ಮಾಡ್ತೇನೆ, ನೀನು ಕೆಲಸ ಮಾಡಬೇಡ ಅಂತ ನಾನು ಅವಳಿಗೆ ಕೂತ್ಕೊಂಡು ಕೂರಿಸ್ತಾ ಇದ್ದೆ. ನಾನೇ ಕೆಲಸ ಮಾಡಿಕೊಡ್ತಾಯಿದ್ದೆ ಅವಳಿಗೆ. ನೀನೇನು ಮಾಡಬೇಡ, ನೀನು ನೀರು ಬೇಕಾ ಅಂತ, ಕುಡಿಲಿಕ್ಕೆ ಏನಾದರೂ ಬೇಕಾ ಅಂತ ನಾನು ನೀರು ತಗೊಂಡು ಕೊಡ್ತಾಯಿದ್ದೆ, ಆಯಿತಾ. ಈ ಥರ ಹುಡುಗಿಯರು ಗೈಸ್ ಇಲ್ಲಿ ಮದುವೆ ಆಗಲ್ಲ, 18 yearsಗೆ ಪ್ರೆಗ್ನೆಂಟ್ ಆಗ್ತಾರೆ, ಆಮೇಲೆ ಮಗು ಅವಳೇ ಅಲ್ಲಿ ಕೆಲಸ ಮಾಡ್ತೀವಿ ಗೈಸ್. ಏನು ಗೊತ್ತುಂಟಾ, 5-6 month ಆಗಿದೆ. ನಾವು ಇಂಡಿಯಾದಲ್ಲಿ ಹೆಂಗಿರ್ತೀವಿ ಅಂದರೆ ಪ್ರೆಗ್ನೆಂಟ್ ಎಲ್ಲ ಆದವರು ಮನೆಯಿಂದ ಹೊರಗಡೆ ಹೋಗಲ್ಲ. ಇವಳು ಅಲ್ಲಿ ಕೆಲ್ಸಕ್ಕೆ ಬಂದಿದ್ದಾಳೆ ಗೈಸ್. ನಾನಂದೆ ನೀನು ಈ ಥರ ಕೆಲಸಕ್ಕೆ ಪ್ರೆಗ್ನೆಂಟಾಗಿ ಯಾಕೆ ಬರ್ತಿದ್ಯಾ ಅಂತಂದರೆ, ಏನು ಮಾಡ್ಲಿಕ್ಕಾಗಲ್ಲ, ಐ ನೀಡ್ ದ ಮನಿ, ನಂಗೆ ದುಡ್ಡು ಬೇಕಲ್ಲ, ಹಾಗಾಗಿ ನನಗೆ ಯಪ್ಪ ಅನಿಸ್ತು. ಅದು ಒಂದು ಜೀವನನ ಅಂತ ಅನಿಸ್ತು ನನಗೆ. ತುಂಬ ಶಾಕಿಂಗ್ ಆಗಿದೆ. ಅದೊಂದೇ ಕಲ್ಚರ್ ನನಗೆ ಆಯ್ತಾ. ಇಲ್ಲಿ ನಮ್ಮ ಇಂಡಿಯನ್ಸು ಕಷ್ಟಪಟ್ಟು ದುಡಿತಾರೆ. ಯಾವ ಟೈಮಲ್ಲಿ ಏನು ಆಗಬೇಕು, ಯಾವ ಟೈಮಲ್ಲಿ ಯಾವ್ದು ಮಾಡಬೇಕು, ಯಾವ್ದು ಸರಿ ಅಂತ ಕರೆಕ್ಟಾಗಿ ನಾವು ಯೋಚನೆ ಮಾಡಿ ನಾವು ಮಾಡ್ತೀವಿ ಆಯಿತಾ. ಇಲ್ಲಿನ ಜನ ಏನೂ ಇಲ್ಲ ಗೈಸ್, ಬರೀ ಲೈಫ್ ಚಿಲ್. ಮತ್ತು ದೇವ್ರನ್ನ ನಂಬಲ್ಲ. ಏತಿಷ್ಟು ಜನ ಇಲ್ಲಿ ಯಾರು ದೇವ್ರನ್ನ ನಂಬಲ್ಲ, ಯಾರು ಫಾಲೋ ಮಾಡಲ್ಲ. ವಿಚಿತ್ರವಾಗಿ ಫುಲ್ಲು ಮೇಕಪ್ ಮಾಡಿಕೊಂಡು ಕಣ್ಣು ಮೇಲೆ, ಮುಖದ ಮೇಲೆ ಫುಲ್ ಪಿಯರ್ಸಿಂಗ್ ಇಲ್ಲಲ್ಲ ಮುಖ ತುಂಬ ಪಿಯರ್ಸಿಂಗ್ ಮಾಡಿಸ್ಕೊಳ್ತಾರೆ. ಆಮೇಲೆ ಅವರಿಗೆ ಅದೊಂದು ಜೀವನನ ಅಂತ ನನಗೂ ಅನಿಸುತ್ತೆ, ಶಾಕ್ ಆಗುತ್ತೆ. ಯಾಕಂದರೆ ಕರೆಕ್ಟ್ ಓದಬೇಕು, ರೆಸ್ಪಾನ್ಸಿಬಿಲಿಟಿ ಇದೆ, ನಾನು ದುಡಿಬೇಕು, ಆ ಥರ ಏನೇನೂ ಇಲ್ಲ ಆಯಿತಾ. ಮತ್ತು ಅಟ್ಲೀಸ್ಟ್ ಅವ್ರು ದುಡ್ದು ಅವ್ರ ಅಪ್ಪ ಅಮ್ಮಂಗೆ ಕೊಡೋದಂತ ಇಲ್ಲ. ನಮ್ಮ ಇಂಡಿಯಾದಲ್ಲಿ ನಮ್ದು ಅದು ಕಂಪಲ್ಸರಿ. ನಾವು ದುಡ್ದುಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಕೊಡಲೇಬೇಕು ನಾವು, ಆಯಿತಾ. ಅದು ನಮ್ಮ ಕಂಪಲ್ಸರಿ. ಅವ್ರಿಗೆ ಅಪ್ಪ ಅಮ್ಮ ನೋಡ್ಕೊಳ್ಳೋದಂತ ಇಲ್ಲ, ಅವರೇ ನೋಡ್ಕೊಳ್ಳಲ್ಲ ಅವರು, ಆಯಿತಾ. ಸೊ ಈ ಥರ ಪ್ರೆಗ್ನೆಂಟ್ ಆಗಿ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಒಂದು 7 ತಾಸು ನಿಂತ್ಕೊಳ್ತಾರೆ ಅಲ್ಲಿ. ನಾವಂತೂ ಫುಲ್ ಶಾಕಿಂಗ್ ಆಗಿದ್ದು. ಆಮೇಲೆ ಫುಲ್ ಕಂಜೂಸ್ ಜನ, ಯಾರೂ ಎಜುಕೇಟೆಡ್ ಇಲ್ಲ ಇಲ್ಲಿ. ಸುಮ್ಮನೆ ನಮ್ಮ ಇಂಡಿಯನ್ಸ್ ಬಿಟ್ಟರೆ ಯಾರೂ ಎಜುಕೇಟೆಡ್ ಇಲ್ಲ ಇಲ್ಲಿ. ಆಮೇಲೆ ಮತ್ತೆ ಅಂತಂದರೆ ನಾನು ಬೇರೆ ದೇಶದ್ದು ಜನನೂ ನೋಡಿದ್ದೀನಿ ಆಯಿತಾ ಇಲ್ಲಿ. ಆಮೇಲೆ ನನಗೊಂದು ಮತ್ತೊಬ್ಬಳು ಹುಡುಗಿ ಸಿಕ್ಕಿದ್ಲು, ಅವಳು ಅಲ್ಜೀರಿಯಾ ಅಂತ. ನಾನು ಫಸ್ಟ್ ಟೈಮ್ ಕೇಳಿದ್ದು ಆ ಕಂಟ್ರಿ ಹೆಸರು ಅಲ್ಜೀರಿಯಾ ಅಂತ, ಆಯಿತಾ. ಅದು ಆಫ್ರಿಕಾ ಕಾಂಟಿನೆಂಟಲ್ಲಿ ಬರ್ತದೆ. ನಾನು ಆಮೇಲೆ ನೋಡಿದೆ. ಆ ಹುಡುಗಿ ಅರಬ್ ಹುಡುಗಿ ಆಯಿತಾ. ನನಗೆ ಎಂಥ ಎಕ್ಸ್ಪೀರಿಯನ್ಸ್ ಆಯಿತು ಆ ಹುಡುಗಿ ಜೊತೆ ಅಂತಂದರೆ ನನ್ನ ಲೈಫಲ್ಲೇ ನಾನು ಯಾವತ್ತೂ ಮರೆಯಲ್ಲ ಗೈಸ್. ಈ ಥರ ಎಕ್ಸ್ಪೀರಿಯನ್ಸ್ ನಾವು ಇಂಡಿಯನ್ಸ್ ಎಷ್ಟು ಕಷ್ಟಪಟ್ಟು ದುಡ್ದು ನಾವು ನೋಡು. ನನಗೆ ಸ್ಕಾಲರ್ಶಿಪ್ ಸಿಕ್ಕಿತ್ತು, ನಂಗೆ ಲಿವಿಂಗ್ ಎಕ್ಸ್ಪೆನ್ಸ್ ಸ್ಕಾಲರ್ಶಿಪ್ ಎಲ್ಲ ಕೊಟ್ಟಿದ್ರು. ಬಟ್ ಆದರೂ ನಾನು ಯಾಕೆ ದುಡಿತಾ ಇದ್ದೆ ಅಂದರೆ ನನ್ನ ಖರ್ಚಿಗೋಸ್ಕರ, ಊಟ ತಿಂಡಿಗೋಸ್ಕರ, ಮತ್ತು ಏನಾದರೂ ಎಕ್ಸ್ಟ್ರಾ ಸಾಮಾನು ತೊಗೊಳಕ್ಕೋಸ್ಕರ. ನಮ್ಮ ಅಪ್ಪ ಅಮ್ಮಂಗಂದ್ರೆ ಸ್ವಲ್ಪ ಕೊಡಲಿಕ್ಕೆ ಆಗುತ್ತೆ ಅಲ್ಲ ಅಂದ್ಬಿಟ್ಟು ನಾನು ದುಡಿತಾ ಇದ್ದೆ ಗೈಸ್, ಪಾರ್ಟ್ ಟೈಮ್ ಜಾಬ್ ಕೂಡ. ಆದರೆ ನನ್ನ ಫ್ಲ್ಯಾಟ್ ಮೇಟಲ್ಲಿ ಹುಡುಗಿ ಮತ್ತೊಬ್ಬಳು ಅಲ್ಜೀರಿಯಾ ಅಂತ ಬಂದಿಲ್ಲ. ಅವಳು ಎಷ್ಟು ಕೆಟ್ಟ ಕೆಲಸ ಮಾಡ್ತಾಳೆ ಗೊತ್ತಾ, ಯಪ್ಪ ದೇವ್ರೆ. ಅವಳ ಬಗ್ಗೆ ಹೇಳಿದ್ರೇ ಶಾಕ್ ಆಗುತ್ತೆ. ಅವಳದು ಒಂದು ವೀಡಿಯೋನು ಮಾಡಿ ಹೇಳ್ತೀನಿ, ಅವಳ ವೀಡಿಯೋಸು ಹಾಕ್ತೀನಿ ನಿಮಗೆ, ನೋಡಿ ಆಯಿತಾ. ಈ ಥರ ಎಲ್ಲೂ ಸಿಗಲ್ಲ ನಿಮಗೆ. ನನಗೆ ಪ್ರೌಡ್ ಫೀಲ್ ಆಗುತ್ತೆ ಗೊತ್ತಾ, ನಾನು ಇಂಡಿಯನ್ ಅಂತ. ಯಾಕೆಂದರೆ ಗೈಸ್ ನಮಗೆ ಎಷ್ಟು ಕಾಮನ್ ಸೆನ್ಸ್ ಇದೆ, ಮತ್ತು ನಾವು ಎಷ್ಟು ಸ್ಟ್ಯಾಂಡರ್ಡಾಗಿ ಬೆಳ್ತಿದ್ದೀವಿ, ಎಲ್ಲಿ ಹೋಗಿ ಹೆಂಗಿರಬೇಕು ಅಂತ ಎಲ್ಲ ಬಂದ್ಬಿಟ್ಟಿದೆ ನಮ್ಮ ಇಂಡಿಯನ್ಸ್ ಒಳಗಾಯ್ತಾ. ಬಟ್ ಬೇರೆ ಕಂಟ್ರಿಲಿ ನೀವು ಬಂದು ಜನ ನೋಡಿದರೆ ಆ ಹುಡ್ಗಿಗೆ ತಿನ್ನೋಕ್ಕೆ ಬರಲ್ಲ, ಎರಡೂ ಕೈಲಿ ತಿಂತಾಳೆ. ಆಮೇಲೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ಆಮೇಲೆ ಅಷ್ಟು ದಡ್ಡಿ. ಆಮೇಲೆ ಅವರಿಗೆ ಬೇರೆದ್ರಲ್ಲೆಲ್ಲ ಹುಷಾರಿದ್ದಾಳೆ, ಆದರೆ ಎಂಥದ್ದು ಒಂದು ಹೆಲ್ಮೆಟ್ ಅಂದರೆ ಗೊತ್ತಿಲ್ಲ ಅವಳಿಗೆ. ಇಂಗ್ಲೀಷು ಮಾತಾಡೋಕ್ಕೆ ಬರಲ್ಲ. ಆಮೇಲೆ ಅಂದರೆ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೂ, ಅಡುಗೆನೂ ಮಾಡೋಕ್ಕೆ ಬರಲ್ಲ. ಆಮೇಲೆ ವಿಚಿತ್ರ ನಾನು ನೋಡಿಬಿಟ್ಟಿದ್ದೀನಿ. ಆ ಹುಡುಗಿ ನಮ್ಮ ಫ್ಲ್ಯಾಟ್ಮೇಟಲ್ಲಿದ್ಲು. ಅವಳು ಬರೀ ಕದಿಯೋದಷ್ಟೇ ಕಳ್ಳಿ ಅವಳು, ಆಯಿತಾ. ಅವಳಿನ ಜೊತೆನೂ ಭಾಳ ದೊಡ್ಡ ಜಗಳ ಆಗಿ ದೊಡ್ಡ ಇಶ್ಯೂ ಆಗೋಗಿತ್ತು. ಆಮೇಲೆ ಎಂತ ಅಂದರೆ ಏನು ಕೆಲಸ ಮಾಡ್ತಾಳೆ ಅಂದರೆ ಗೈಸ್, ನಾನು ಹೇಳಿದೆ ನೀನು ಕೆಲ್ಸಕ್ಕೆ ಹೋಗ್ಬೋದಲ್ಲ, ನೀನು ಪಾರ್ಟ್ ಟೈಮ್ ಸ್ಟೂಡೆಂಟ್ ಥರನೇ ಬಂದಿದೆಯಲ್ಲ, ಅವು ಕೆಲ್ಸಕ್ಕೆ ಹೋಗ್ಬೋದು ಅಂದರೆ, ನನಗೆ ಕೆಲಸ ಎಲ್ಲ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂತಾಳೆ. ಮತ್ತು ಊಟಕ್ಕೆ ಏನು ಮಾಡ್ತೀಯಾ, ತಿಂಡಿಗೆ ಏನು ಮಾಡ್ತೀಯಾ ಅಂದರೆ ಅಲ್ಲಿ ಮ್ಯಾನೇಜ್ ಅಂತ ಅಂತಾಳೆ. ಬಟ್ ಏನು ಮಾಡ್ತಾಳೆ ಅಂತ ಹೇಳಿಬಿಟ್ರೆ ನೀವು ಶಾಕ್ ಆಗ್ತೀರ ಗೈಸ್. ದಿವಸ ಒಂದೊಂದು ಹುಡುಗನ್ನ ಕರ್ಕೊಬರ್ತಾಳೆ ರೂಮಿಗೆ, 10,000ಕ್ಕೆ ಒಂದು ಹುಡುಗ 10,000. ಅದು ನನಗೆ ಲಾಸ್ಟಿಗೆ ಗೊತ್ತಾಯಿತು. ನನಗೆ ಸ್ಟಾರ್ಟಿಂಗ್ ಗೊತ್ತಾಗಿರಲಿಲ್ಲ, ಬಟ್ ಆಮೇಲೆ ಗೊತ್ತಾಯಿತು. ನನಗೆ ಅವಾಗೇ ಶಾಕ್ ಆಯಿತು, ಈ ಥರ ಇರ್ತಾಳ, ಹಿಂಗೂ ಇದೆ ಅಂತ. ಮತ್ತು ಬರೀ ಫುಲ್ ಪಾಶಾಗಿ ಬಟ್ಟೆ ಹಾಕ್ಕೊಳ್ಳೋದು, ಆದರೆ ಊಟಕ್ಕೆ ತಿಂಡಿಗೆ ದುಡ್ಡಿಲ್ಲ. ನಾನು ಎಷ್ಟೋ ಸತಿ ಊಟ ಕೊಟ್ಟಿದ್ದೀನಿ ಅವಳಿಗೆ, ಪಾಪ ಅಲ್ಲ ಅಂತ ಅನ್ಸ್ಬಿಟ್ಟು. ಬಟ್ ಆದರೆ ಅವಳು ಎಷ್ಟು ಕೆಟ್ಟವಳು ಅಂದರೆ ಅವಳು ಕೃತಜ್ಞತೆನೇ ಇಲ್ಲ ಗೈಸ್. ಅಷ್ಟು ಊಟ ಕೊಟ್ಟಿದ್ದೀನಿ, ಹೆಲ್ಪ್ ಮಾಡಿದ್ದೀನಿ, ಒಂದೊಂದು ಸತಿ ದುಡ್ಡು ಇಲ್ದಾಗೂ ನಾನು ದುಡ್ಡು ಕೊಟ್ಟಿದ್ದೀನಿ ಆಯಿತಾ. ಅಷ್ಟು ಕೃತಜ್ಞತೆ ಇಲ್ಲ ನನ್ನ ಮೇಲೆ ಜಗಳ ಬಂದುಬಿಟ್ಟಿದ್ಲು.
ಹಾಗಾಗಿ ಅವತ್ತೇ ಅವಳು ಚಾಪ್ಟರ್ ಕ್ಲೋಸ್ ಮಾಡಿ ನಾನು ಅಲ್ಲಿಂದ ಬಿಟ್ಟುಬಿಟ್ಟೆ ಜಾಗನ. ಬಟ್ ಆದರೆ ಈ ಥರ ಕೆಟ್ಟ ಜನ ಇದ್ದಾರೆ ಅಂತ ನನಗಿಲ್ಲೇ ಗೊತ್ತಾಗುತ್ತೆ UK ನಮ್ಮ ಇಂಡಿಯನ್ಸೇ ಎಷ್ಟೋ ಪರವಾಗಿಲ್ಲ, ಸ್ಟ್ಯಾಂಡರ್ಡು, ಎಥಿಕ್ಸು, ಕಾಮನ್ ಸೆನ್ಸು ಎಲ್ಲದೂ ನಾವು ನಮಗೆಲ್ಲ ಇದೆ. ಬಟ್ ಇಲ್ಲಿಂದ ಹೊರಗಡೆ ನೀವು ಬಂದರೆ ಇಂಡಿಯಾ ಬಿಟ್ಟು ಏನೇನು ಥರ ಜನ ನೋಡ್ತೀರಾ ಅಂದರೆ ನಿಮಗೆ ರಿಯಲಿ ಶಾಕಿಂಗ್ ಕಲ್ಚರ್ UK. ಮತ್ತು UK ಬಂದು ಡೈವರ್ಸಿಟಿ ಅಂತೆ, ಯಾಕೆಂದರೆ ಅವ್ರು ಮಾಡಿದ್ದು ಅವ್ರಿಗೆ ಆಯಿತಾ. ಸೊ ನಿಮಗೆ ಗೊತ್ತಿರೋಂಗೆ UK ಬಂದು ಎಲ್ಲ ದೇಶಗಳನ್ನ ಕೊಲನೈಸ್ ಮಾಡ್ತು ಆವಾಗಿನ ಕಾಲದಲ್ಲಿ. 1918 ಆವಾಗ ನಮ್ಮ ಇಂಡಿಯಾನು ಮಾಡ್ತು, ಎಲ್ಲ ಕಂಟ್ರಿನೂ ಮಾಡಿದೆ ಆಯಿತಾ. ಸೊ ಹಾಗಾಗಿ ಈಗ ಅದಕ್ಕಾಗಿ ಎಲ್ಲ ಬೇರೆ ದೇಶನ ನಾವು ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೈವರ್ಸಿಟಿ ಇರಬೇಕು, ನಾವು ಮಾಡಿದ್ದು ಕರ್ಮ ಅಂದ್ಬಿಟ್ಟು ಅವರು ಏನು ಮಾಡಿದ್ದಾರೆ, ಎಲ್ಲ ಜನ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಇಂಥ ಅನ್ಪढ़ ಜನಗಳನ್ನೂ ಎಕ್ಸೆಪ್ಟ್ ಮಾಡ್ತಾರೆ. ಆ ಹುಡುಗಿಗೆ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ ಅಂತ ಹುಡುಗಿನ ಇಲ್ಲಿ ಸ್ಟೂಡೆಂಟಾಗಿ ಬಂದಿದ್ದಾಳೆ ಆಯಿತಾ. ಬರೀ ಬೇರೆಯವ್ರ ಜೊತೆ ಹುಡುಗರ ಜೊತೆ ಹೋಗೋದು, ಊಟ ಇದು ಅವ್ರ ಜೊತೆ ಇರೋದು, ದುಡ್ಡು ತಗೊಳ್ಳೋದು, ಬರೋದು, ಅಷ್ಟು ಬಿಟ್ಟರೆ ಮತ್ತೇನಂತಾಳೆ, ನಾನು ಲಂಡನಲ್ಲಿರಬೇಕು, ಯಾರಾದರೂ ಹುಡುಗನ್ನ ಪಟಾಯಿಸ್ಬೇಕು ನಾನು, ಯಾಕಂದರೆ ಲಂಡನಿಗೆ ಹೋಗ್ಲಿಕ್ಕೆ ಸಿಗುತ್ತಲ್ಲ ಅಂತಾಳೆ. ಆಯಿತು ಅಂತ ಹೋಗ್ತಾಳೆ. ಸುಮ್ಮನೆ ಲಂಡನಿಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋದು ಒಬ್ಬಳೇ, ಯಾರಿಲ್ಲ ಅಲ್ಲಿ. ನಾನು ಒಂದ್ಸತಿ ನನ್ನ ಕರ್ಕೊಂಡು ಹೋಗಿದ್ಲ ಆಯಿತಾ, ನನಗೆ ಶಾಕ್ ಆಯ್ತು ಅವತ್ತೆ. ಹೋಗ್ತಾಳೆ ಗೈಸ್ ಲಂಡನಿಗೆ, ನಾನು ಅವಳು ಟಿಕೆಟ್ ಬುಕ್ ಮಾಡಿ ಲಂಡನ್ಗೆ ಹೋಗೋಣ ಅಂತಂದು. ಆಯಿತು ಹೋಗೋಣ ನಡಿ ಅಂತಂದೆ. ನಮ್ಮ ಇರೋ ಸಿಟಿಯಿಂದ ಜಸ್ಟ್ 1.5 hour ಅಷ್ಟೇ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾಳೆ, ನೀನು ನಂದು ಟೈಮ್ ಆಯ್ತಲ್ಲ ಬಾ ಹೋಗೋಣ ಅಂತಂದರೆ ನಾನು ಬಲ್ಲಿಗೆ ಬಿಡಲಿಲ್ಲ. ಎಲ್ಲ ಸ್ಟೋರಿಗೆ ಹೋಗ್ತಾಳೆ ಗೈಸ್. ಅಲ್ಲಿ ಎಲ್ಲ ಇದು ಅರಬ್ ಸ್ಟೋರ್ಗಳಿರುತ್ತೆ, ಅಲ್ಲಿ ಗೊತ್ತಾಗುತ್ತೆ ಅವಳಿಗೆ. ಆ ಸ್ಟೋರಿಗೆ ಹೋಗ್ಬಿಟ್ಟು ಎಲ್ಲ ಹುಡುಗರ ಹತ್ರ ನಂಬರ್ ಇಸ್ಕೊಂಡು ಬರೋದು, ಯಾಕಂದರೆ ನೆಕ್ಸ್ಟ್ ಟೈಮ್ ಬಂದರೆ ನಾನು ಅವ್ರ ಜೊತೆ ಇರ್ಬೋದಲ್ಲ ಅಂತಾಳೆ. ಯಪ್ಪ, ನನಗೆ ಸೀರಿಯಸ್ಲಿ ನಾನು ಅಲ್ಲಿ ರೋಡಲ್ಲಿ ನಿಂತ್ಕೊಂಡಿದ್ದೆ, ಅಲ್ಲಿ ಬಾರೆ ಅಂದರೆ ಬರ್ತಾನೆ ಇಲ್ಲ, ಎಲ್ಲ ಹುಡುಗರ ಹತ್ರ ಮಾತಾಡ್ತಾ ಇರೋದು ಪಾಕಿಸ್ತಾನಿ ಅಫ್ಘಾನಿಸ್ತಾನಿ ಜೊತೆ. ನಾನು ಅಲ್ಲೇ ನನ್ನ ಕೈಕಾಲು ನಡುಕ್ತಾ ಇದೆ, ಯಪ್ಪ ಇವಳು ಸವಾಸ ನಾನು ಯಾಕಪ್ಪ ಬಂದೆ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಹೊರಗಡೆ ನಿಂತಿದ್ದೆ. ನಾನು ಇವಳೆಲ್ಲ ಹುಡುಗರ ಹತ್ರ ಹೋಗಿ ನಂಬರ್ ಇಸ್ಕೊಂಡು ಬರ್ತಾಯಿದ್ಲು, ಯಾಕಂದರೆ ನೆಕ್ಸ್ಟ್ ಟೈಮ್ ಬಂದರೆ ಅವ್ರು ಫ್ರೀಯಾಗಿ ಏನಾದರೂ ಸಿಗುತ್ತೆ ಅಂತ. ಸೊ ಈ ಥರ ಕಲ್ಚರ್ UK ಇದೆ, ಇನ್ನೂ ತುಂಬ ಇದೆ ಹೇಳೋದು. ಈ ವಿಡಿಯೋದಲ್ಲಿ ಇಷ್ಟೇ ಸಾಕಂತ ಹೇಳ್ತೀನಿ. ಮತ್ತು ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಹೇಳಬೇಕಂದ್ರೆ ಕಮೆಂಟಲ್ಲಿ ಹೇಳಿ ಆಯಿತಾ ಗೈಸ್. ಓಕೆ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ.